ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಈ ದಿನ 2010 ಒಂದು ಭೂಗೋಳಶಾಸ್ತ್ರದ NLMS ಪ್ರಶ್ನೆ ಪತ್ರಿಕೆಯ ಒಂದು ಭೂಗೋಳ ಪ್ರಶ್ನೋತ್ತರಗಳನ್ನು ನಾವು ಈ ದಿನ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ಹಾಗೆ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಬಂದಿರತಕ್ಕಂಥದ್ದು ಏನಪ್ಪ ಅಂದರೆ, ಸೂರ್ಯನ ಅಕ್ಷಭ್ರಮಣೀಯ ವೇಗವು ಭೂಮಿಗೆ ಹೋಲಿಸಿದಾಗ ಏನಾಗಿರುತ್ತದೆ ಅಂತ ಇದೆ. 1 ಹೆಚ್ಚಾಗಿರುತ್ತದೆ, 2 ನಿಧಾನವಾಗಿರುತ್ತದೆ, ಭೂಮಿಯಷ್ಟೇ ಇರುತ್ತದೆ, 4 ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದಿದೆ. ಸೂರ್ಯನ ಅಕ್ಷಭ್ರಮಣೀಯ ವೇಗವು ಭೂಮಿಗೆ ಹೋಲಿಸಿದಾಗ ಏನು ಭೂಮಿಗಿಂತ ನಿಧಾನ ಆಗಿರುತ್ತದೆ. ಇನ್ನು ಎರಡನೇ ಪ್ರಶ್ನೆ, ಭೂಪದರದ ಮೇಲ್ಮೈನ ಸರಾಸರಿ ಉಷ್ಣತೆಯು ಏನಾಗಿದೆ ಅಂತಕ್ಕಂಥದ್ದಿದೆ. 1 24 ಡಿಗ್ರಿ ಸೆಲ್ಸಿಯಸ್, 2 18 ಡಿಗ್ರಿ ಸೆಲ್ಸಿಯಸ್, 3 14 ಡಿಗ್ರಿ ಸೆಲ್ಸಿಯಸ್, ಹಾಗೆ 4 20 ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಏನು? ಭೂಪದರ ಮೇಲ್ಮೈನ ಸರಾಸರಿ ಉಷ್ಣತೆಯು 14 ಡಿಗ್ರಿ ಸೆಲ್ಸಿಯಸ್ ಆಗಿರ್ತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ, ಚಂದ್ರನು ಭೂಮಿಗೆ ಹತ್ತಿರ ಬರುವ ಸ್ಥಾನವನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದಿದೆ. 1 ಉಪಯಾಜ್ಯ, 2 ಉಚ್ಚಸ್ಥಾನ, 3 ಅಪಯಾಜ್ಯ, 4 ನಿಚ್ಚ ಸ್ಥಾನ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಏನಂದರೆ ಉಪವಾಜ್ಯ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ, ಬೃಹತ್ ಕೆಂಪು ಚುಕ್ಕೆ ಗುರುಗ್ರಹ, ಬೃಹತ್ ಬಿಳಿ ಚುಕ್ಕೆ ಏನು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. 1 ಶನಿ ಗ್ರಹ, 2 ನೆಪ್ಚೂನ್, 3 ಯುರೇನಸ್, 4 ಶುಕ್ರ ಗ್ರಹ ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಏನು ಶನಿ ಗ್ರಹ ಸರಿಯಾದಂತಹ ಉತ್ತರ ಆಗುತ್ತದೆ. ಇನ್ನು ಐದನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸೂರ್ಯಜನ್ಯ ಶಾಖವು ಸಮವಾಗಿ ಹರಡಿರುವಂತಹ ರೀತಿ ಮಾಡಿದೆ ಅಂತಕ್ಕಂಥದ್ದಿದೆ. 1 ಭೂಮಿಯ ಅಂಡಾಕಾರ, 2 ಭೂಮಿಯ ಓರೆ, 3 ಭೂಮಿಯ ವಾರ್ಷಿಕ ಚಲನೆ, 4 ಮೇಲಿನ ಎಲ್ಲವೂ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಏನಂದರೆ ಏನು ಶಾಖವು ಸಮವಾಗಿ ಹರಡದಿರುವ ರೀತಿ ಮಾಡಿದೆ ಅಂತಕ್ಕಂಥದ್ದಿದೆ. ಭೂಮಿಯ ಅಂಡಾಕಾರ ಅಂತಕ್ಕಂಥದ್ದು ಅಂಡಾಕಾರ ಇರೋದರಿಂದ ಏನಾಗಿದೆ, ಸೂರ್ಯನ ಶಾಖವು ಸಮನಾಗಿ ಭೂಮಿಯ ಮೇಲೆ ಬೀಳೋದಿಲ್ಲ. ಹಾಗೆ ಎರಡನೇದು ಭೂಮಿಯು ಓರೆಯಾಕಾರ ಇರುವುದರಿಂದ ಕೂಡ ಏನು ಸರಿಯಾದಂಥ ರೀತಿಯಲ್ಲಿ ಶಾಖವು ಭೂಮಿ ಮೇಲೆ ಬೀಳಲ್ಲ. ಹಾಗೆ ಕೆಲವು ಭಾಗಗಳಿಗೆ ಬೀಳುತ್ತೆ, ಕೆಲವು ಭಾಗಗಳಿಗೆ ಬೀಳಲ್ಲ. ಹಾಗೆ ಭೂಮಿಯ ವಾರ್ಷಿಕ ಚಲನೆಯು ಕೂಡ ಇದರ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಏನು ಸರಿಯಾದಂತಹ ಉತ್ತರ ಆಗುತ್ತದೆ. ಇನ್ನು ಆರನೇ ಪ್ರಶ್ನೆ, ಉಪ ಉಷ್ಣವಲಯದ ಅಧಿಕ ಒತ್ತಡದ ವಲಯವನ್ನು ಈ ಹೆಸರಿನಲ್ಲಿ ಕರೆಯುತ್ತಾರೆ ಅಂತಕ್ಕಂಥದ್ದಿದೆ. 1 ಉಪ ಉಷ್ಣವಲಯದ ಕಡಿಮೆ ಒತ್ತಡ, 2 ಶಾಂತ ವಲಯ, 3 ಅಕ್ಷಾಂಶ ವಲಯ, 4ನೇದು ITC Z ಅಂತಕ್ಕಂಥದ್ದಿದೆ. ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಯಾವುದು ಅಂತಕ್ಕಂಥದ್ದಿದ್ರೆ ಅಕ್ಷಾಂಶ ವಲಯವನ್ನು ನಾವು ಉಪ ಉಷ್ಣವಲಯದ ಅಧಿಕ ಒತ್ತಡ ವಲಯ ಅಂತ ಕರೆಯುತ್ತೇವೆ. ಇನ್ನು ಏಳನೇ ಪ್ರಶ್ನೆ, 40ರ ಅಬ್ಬರ ಗಾಳಿ, 50ರ ಉಗ್ರ ಗಾಳಿ ಮತ್ತು 60ರ ಅರಚುವ ಗಾಳಿ ಅಂತಕ್ಕಂಥದ್ದು ಯಾವ ಭಾಗದಲ್ಲಿ ಅಥವಾ ಯಾವ ಗೋಳಾರ್ಧದಲ್ಲಿ ಬರುತ್ತವೆ ಅಂತ ಕೇಳಿದ್ದಾರೆ. 1 ದಕ್ಷಿಣ ಗೋಳದ ಪಶ್ಚಿಮ ಮಾರುತಗಳು, 2 ಉತ್ತರ ಗೋಳದ ಪಶ್ಚಿಮ ಮಾರುತಗಳು, 3 ಉತ್ತರ ಗೋಳದ ವಾಣಿಜ್ಯ ಮಾರುತಗಳು, 4 ದಕ್ಷಿಣ ಗೋಳಾರ್ಧದ ವಾಣಿಜ್ಯ ಮಾರುತಗಳು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಏನು ದಕ್ಷಿಣ ಗೋಳಾರ್ಧದ ಪಶ್ಚಿಮ ಮಾರುತಗಳು ಅಂತ ಕರೀತೇವೆ. ಇನ್ನು 8ನೇ ಪ್ರಶ್ನೆ, ದಕ್ಷಿಣ ಅಮೆರಿಕದ ಜನಸಂಖ್ಯೆಯು ಪ್ರಮುಖವಾಗಿ ಕೇಂದ್ರೀಕೃತವಾಗಿರುವುದು ಅಂತಕ್ಕಂಥದ್ದಿದೆ. 1 ಮಧ್ಯಭಾಗದಲ್ಲಿ, 2 ಕರಾವಳಿ ಪ್ರದೇಶದಲ್ಲಿ, 3 ನದಿ ಬಯಲುಗಳಲ್ಲಿ, 4 ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಎಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುತ್ತದೆ ಅಂತಕ್ಕಂಥದ್ದನ್ನು ನೋಡಿದರೆ
ನಾವು ಏನು ಪ್ರಾಚೀನ ನಾಗರಿಕತೆಗಳಿಂದಲೂ ಕೂಡ ನಾವು ತಿಳಿದು ಬರ್ತಕ್ಕಂಥದ್ದು ಏನಂದರೆ ಕರಾವಳಿ ಪ್ರದೇಶ, ನದಿ ಬಯಲುಗಳ ಪ್ರದೇಶದಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾವು ಈ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಜನಸಂಖ್ಯೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಪ್ರಮುಖವಾದಂಥ ನಗರಗಳನ್ನಾಗಿ ನಾವು ನೋಡ್ಬೋದು ಮುಂಬಯಿ, ಕೋಲ್ಕತ್ತಾ, ಹಾಗೆ ಮಂಗಳೂರು. ಈ ಪ್ರದೇಶಗಳನ್ನು ನೋಡಿದಾಗ ಕೂಡ ನಾವು ಚೆನ್ನೈ, ಈ ಪ್ರದೇಶಗಳಲ್ಲಿ ಕೂಡ ಜನಸಂಖ್ಯೆ ಕೇಂದ್ರೀಕೃತವಾಗಿರ್ತಕ್ಕಂಥದ್ದನ್ನು ಹೆಚ್ಚಾಗಿ ನೋಡ್ಬೋದು. ಅದೇ ರೀತಿಯಲ್ಲಿ ದಕ್ಷಿಣ ಅಮೆರಿಕದಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು 9ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕೊರಿಯಾಲಿಸಿಸ್ ಪರಿಣಾಮದಿಂದ ಉಂಟಾಗುವ ಮಾರುತಗಳು ಡ್ಯಾಶ್ ದಿಕ್ಕನ್ನು ತೋರಿಸುತ್ತವೆ. ದಿಕ್ಕನ್ನು ಗುರುತಿಸಿ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಒಂದು ನಾರ್ತು, ಸೌತು ಈ ಥರ ಕೊಟ್ಟಿರ್ತಕ್ಕಂಥದ್ದು. ಆವರ್ತ ಮತ್ತು ಪ್ರತ್ಯಾವರ್ತಗಳನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ಇದೆ. ಇದರಲ್ಲಿ ಏನು ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಏನು ಮೊದಲನೇ ಒಂದು ಆಯ್ಕೆ ಸರಿಯಾದಂತಹ ಉತ್ತರ ಆಗುತ್ತದೆ. ಇನ್ನು 10ನೇ ಪ್ರಶ್ನೆ, ಪಟಗೋನಿಯಾ ಮರುಭೂಮಿ ಅರ್ಜೆಂಟೀನಾದಲ್ಲಿದೆ. ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಎಲ್ಲಿದೆ ಅಂತಕ್ಕಂಥದ್ದನ್ನು ಕೇಳಿದರೆ 1 ನಮೀಬಿಯಾ, 2 ಲಿಬಿಯಾ, 3 ಬೋಟ್ಸ್ವಾನಾ, 4 ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಇದೆ. ಇನ್ನು ಮರುಭೂಮಿಗಳ ಖಂಡ ಅಂತ ಕೂಡ ನಾವು ಕರಿತೀವಿ ಯಾವುದನ್ನು, ಆಸ್ಟ್ರೇಲಿಯಾವನ್ನು. ಹಾಗಾಗಿ ಇದು ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಎಲ್ಲಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಇದೆ, ಆಸ್ಟ್ರೇಲಿಯಾದಲ್ಲಿ ಇದೆ. ಆದರೆ ವಿಕ್ಟೋರಿಯಾ ನದಿ ಇರತಕ್ಕಂಥದ್ದು ಆಫ್ರಿಕಾದಲ್ಲಿ ಸ್ನೇಹಿತರೆ, ಇದು ಗಮನ ಇರಬೇಕು ನೀವು. ವಿಕ್ಟೋರಿಯಾ ಫಾಲ್ಸ್. ಹಾಗೆ 11ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಉತ್ತರ ಅಮೆರಿಕದ ಪ್ರದೇಶದ ಪ್ರಮುಖ ಮೀನುಗಾರಿಕಾ ಪ್ರದೇಶ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ 1 ಗ್ರ್ಯಾಂಡ್ ಬ್ಯಾಕ್, 2 ಚಾರ್ಜ್ ಬ್ಯಾಕ್, 3 ಸೇಂಟ್ ಪಿಯರ್ಸ್ ಬ್ಯಾಕ್ ಮೇಲಿನ ಎಲ್ಲವೂ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಗ್ರ್ಯಾಂಡ್ ಬ್ಯಾಕ್ ಇದು ಕೂಡ ಇನ್ನು ಮೀನುಗಾರಿಕೆಗೆ ಅತ್ಯಂತ ಪ್ರಸಿದ್ಧವಾದಂತಹ ಸ್ಥಳ ಆಗಿದೆ. ಜಾರ್ಜ್ ಬ್ಯಾಕ್ ಇದು ಕೂಡ ಅಷ್ಟೇ. ಹಾಗೆ ಸೇಂಟ್ ಪಿಯರ್ಸ್ ಬ್ಯಾಕ್ ಇವೆಲ್ಲವೂ ಕೂಡ ಏನಾಗಿದ್ದಾವೆ, ಮೀನುಗಾರಿಕೆಗೆ ಪ್ರಸಿದ್ಧವಾದಂತಹ ಸ್ಥಳಗಳಾಗಿದ್ದಾವೆ. ಈ ಮೇಲಿನ ಎಲ್ಲವೂ ಕೂಡ ಸರಿಯಾದಂತಹ ಉತ್ತರ. ಇನ್ನು 12ನೇ ಪ್ರಶ್ನೆ, ಸಮಶೀತೋಷ್ಣವಲಯದ ಹುಲ್ಲುಗಾವಲು ಸ್ಟೆಪೀಸ್ ಆದರೆ ಉಷ್ಣವಲಯದ ಹುಲ್ಲುಗಾವಲು ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ 1 ಪಂಪಾಸ್, 2 ಕ್ಯಾಂಪಸ್, 3 ಪ್ರೈರೀಸ್, ವೈಲ್ಡ್ ಅಂತಕ್ಕಂಥದ್ದು ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಏನು ಕ್ಯಾಂಪಸ್ ಅಥವಾ ಕಂಪಾಸ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು ಪಂಪಾಸ್ ಅಂತಕ್ಕಂಥದ್ದು ಅರ್ಜೆಂಟೀನಾದಲ್ಲಿ ಇದೆ ಸ್ನೇಹಿತರೆ. ಪ್ರೈರೀಸ್ ಹುಲ್ಲುಗಾವಲು ಏನು ಉತ್ತರ ಅಮೇರಿಕಾದಲ್ಲಿದೆ. ಇನ್ನು ವೈಲ್ಡ್ ಅಂತಕ್ಕಂಥದ್ದು ದಕ್ಷಿಣ ಅಮೇರಿಕಾದಲ್ಲಿದೆ. ಇನ್ನು ಏಷ್ಯಾದಲ್ಲಿ ಯಾವುದಿದೆ ಅಂದರೆ ಸ್ಟೆಪೀಸ್ ಅಂತಕ್ಕಂಥದ್ದಿದೆ. ಇನ್ನು ಆಸ್ಟ್ರೇಲಿಯಾ ಖಂಡದಲ್ಲಿ ಅಥವಾ ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಎನ್ನುವಂತಹ ಹುಲ್ಲುಗಾವಲಿದೆ. ಇನ್ನು ಲಾವೋಸ್ನಲ್ಲಿ ವೆನಿಜುವೆಲಾ ಅಂತಕ್ಕಂಥ ಲಾವೋಸ್ ಹುಲ್ಲುಗಾವಲು ಇದೆ ವೆನಿಜುವೆಲಾದಲ್ಲಿ. ಇವಿಷ್ಟು ಕೂಡ ಏನು ಪ್ರಮುಖವಾದಂತಹ ಹುಲ್ಲುಗಾವಲು ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು 13ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರದೇಶದ ಹವಾಮಾನವನ್ನು ಗಲ್ಫ್ ಸ್ಟ್ರೀಮ್ ಉಷ್ಣೋದಕ ಪ್ರವಾಹವು ಬದಲಾಯಿಸುತ್ತದೆ ಅಂತ ಇದೆ. 1 USA ಮತ್ತು ಕೆನಡಾ ಪಶ್ಚಿಮ ಕರಾವಳಿ, 2 USA ಮತ್ತು ಕೆನಡಾದ ಪೂರ್ವ ಕರಾವಳಿ, 3 ಯುರೋಪ್ನ ಪಶ್ಚಿಮ ಕರಾವಳಿ, 4 USA ಮತ್ತು ಕೆನಡಾದ ಪೂರ್ವ ಕರಾವಳಿ ಹಾಗೂ ಯುರೋಪ್ನ ಪಶ್ಚಿಮ ಕರಾವಳಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಏನು ಅಂತ ನೋಡೋದಾದರೆ ನಾವು ಉತ್ತರ ಅಮೆರಿಕಾ, USA ಮತ್ತು ಕೆನಡಾದ ಪೂರ್ವ ಕರಾವಳಿ ಅಂತಕ್ಕಂಥದ್ದು, ಹಾಗೆ ಯುರೋಪ್ನ ಪಶ್ಚಿಮ ಭಾಗದಲ್ಲಿ ಇದು ಸರಿಯಾದಂತಹ ಉತ್ತರ ಆಗುತ್ತದೆ. ಇದರ ಮಧ್ಯದಲ್ಲಿ ಏನು ಈ ಗಲ್ಫ್ ಸ್ಟ್ರೀಮ್ ಉಷ್ಣೋದಕ ಏನು ಪ್ರವಾಹವು ಬರತಕ್ಕಂಥದ್ದು. ಇನ್ನು 14ನೇ ಪ್ರಶ್ನೆ,
ಭೂಮಿ ಮತ್ತು ಭೂ ಸ್ವರೂಪಗಳ ಅಧ್ಯಯನವೆಂದರೆ ಏನು ಅಂತಕ್ಕಂಥದ್ದಿದೆ. 1 ಮಣ್ಣಿನ ಭೂಗೋಳಶಾಸ್ತ್ರ, 2 ಹವಾಗುಣಶಾಸ್ತ್ರ, 3 ಶಿಲಾಶಾಸ್ತ್ರ, 4 ಭೂ ಸ್ವರೂಪ ರಚನಾಶಾಸ್ತ್ರ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಏನಂದರೆ ಭೂಮಿ ಮತ್ತು ಭೂ ಸ್ವರೂಪಗಳ ಅಧ್ಯಯನವೆಂದರೆ ಭೂ ಸ್ವರೂಪ ಮತ್ತು ರಚನಾಶಾಸ್ತ್ರ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತದೆ. ಇನ್ನು 15ನೇ ಪ್ರಶ್ನೆ, ಸೂರ್ಯಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಕ್ಕಂಥದ್ದಿದೆ. 1 ಟಾಲೆಮಿ, ನಿಕೋಲಸ್ ಕೋಪರ್ನಿಕಸ್, 1 ಗ್ಯಾಲಿಲಿಯೋ ಗ್ಯಾಲಿಲಿ, ಐಸಾಕ್ ನ್ಯೂಟನ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಏನು ಅಂದರೆ ಸೂರ್ಯಕೇಂದ್ರ ಸಿದ್ಧಾಂತ ಕೋಪರ್ನಿಕಸ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಇನ್ನು ಗ್ಯಾಲಿಲಿಯೋ ಗ್ಯಾಲಿಲಿ ಏನು ದೂರದರ್ಶಕ ಒಂದು ಯಂತ್ರವನ್ನು ಕಂಡುಹಿಡಿತಾ ಇದ್ದಾನೆ. ಇನ್ನು ಐಸಾಕ್ ನ್ಯೂಟನ್ ಏನು ಗುರುತ್ವಾಕರ್ಷಣ ಬಲ. ಇನ್ನು ಟಾಲೆಮಿ ಅಂತಕ್ಕಂಥವನು ಏನು ಮ್ಯಾಪನ್ನು ಸಿದ್ಧತೆ ಮಾಡಿರ್ತಕ್ಕಂಥದ್ದು. ಇನ್ನು 16ನೇ ಪ್ರಶ್ನೆ, ಗ್ರೀನ್ವಿಚ್ನಲ್ಲಿ ಬೆಳಗ್ಗೆ 6 ಗಂಟೆಯಾಗಿದ್ದರೆ ಒಂದು ಪ್ರದೇಶದ ಸ್ಥಳೀಯ ವೇಳೆ ಮಧ್ಯಾಹ್ನವಾಗಿರುತ್ತದೆ. ಹಾಗಾದರೆ ಆ ಪ್ರದೇಶದ ರೇಖಾಂಶ ಏನು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇದರಲ್ಲಿ 90 ಡಿಗ್ರಿ ಪೂರ್ವ ಮತ್ತು ಎರಡನೇದು 72 ಡಿಗ್ರಿ ಪೂರ್ವ, 3 60 ಡಿಗ್ರಿ ಪಶ್ಚಿಮ ಮತ್ತು 4 90 ಡಿಗ್ರಿ ಪಶ್ಚಿಮ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಏನು ಅಂದರೆ 90 ಡಿಗ್ರಿ ಪೂರ್ವ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು 17ನೇ ಪ್ರಶ್ನೆ, ಮೆಹ್ರೋ-ಸಿವಿಕ್ ಸೀಮಾ ವಲಯ ಇವುಗಳ ನಡುವೆ ಇದೆ ಅಂತಕ್ಕಂಥದ್ದಿದೆ. 1 ಶಿಲಾಗೋಳ ಮತ್ತು ಮೆಂಟಲ್ ಭೂಕವಚ, ಮೆಂಟಲ್ ಮತ್ತು ಭೂತಿರುಳು, ಶಿಲಾಗೋಳ ಭೂತಿರುಳು, ಹಾಗೆ ಒಳತಿರುಳು ಮತ್ತು ಹೊರತಿರುಳು ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ನೋಡೋದಾದರೆ ಏನು ಮೆಹ್ರೋ-ಸಿವಿಕ್ ಅಂತ ವಲಯ ಏನು ಶಿಲಾಗೋಳ ಮತ್ತು ಮೆಂಟಲ್ ನಡುವೆ ಬರತಕ್ಕಂಥದ್ದು. ಇನ್ನು 18ನೇ ಪ್ರಶ್ನೆ, ಹೋಮೋ ಭೂಕಂಪನ ರೇಖೆಗಳು ಡ್ಯಾಶ್ ಸ್ಥಳಗಳನ್ನು ಸೇರಿಸುತ್ತವೆ. 1 ಒಂದೇ ಪ್ರಮಾಣದ ಭೂಕಂಪ ತೀವ್ರತೆ, 2 ವಿವಿಧ ಪ್ರಮಾಣದ ಭೂಕಂಪ ತೀವ್ರತೆ, 3 ಭೂಕಂಪದಿಂದ ಏಕಕಾಲಕ್ಕೆ ಧಕ್ಕೆಗೊಳಗಾದ, ಹಾಗೆ 4 ಕಡಿಮೆ ತೀವ್ರತೆಯ ಭೂಕಂಪ ವಲಯ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಏನಂದರೆ ಸರಿಯಾದಂಥ ಉತ್ತರ ಭೂಕಂಪದಿಂದ ಏಕಕಾಲಕ್ಕೆ ಧಕ್ಕೆಗೊಳಗಾದ ಸ್ಥಳಗಳನ್ನು ಏನು ಮಾಡುತ್ತೆ ಸೇರಿಸುತ್ತದೆ ಹೋಮೋ ಭೂಕಂಪನ ರೇಖೆಗಳು. ಇನ್ನು 15ನೇ ಪ್ರಶ್ನೆ, ಕೆಳಗಿನ ರೇಖಾಚಿತ್ರಗಳು ಜಲಪಾತದ ಹಂತಗಳನ್ನು ನಿರೂಪಿಸುತ್ತವೆ. ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಮೊದಲನೇದಾಗಿ ಏನಪ್ಪ ಅಂದರೆ ಅಲ್ಲಿ ನಾವು ನೀರು ಹರಿಯುವಂಥ ಸ್ಥಳವನ್ನು ಗಮನಿಸಿದಾಗ ಇದು ನಮಗೆ ಗೊತ್ತಾಗುತ್ತೆ. ನೋಡ್ರಿ, ನೀರು ಹರಿಯುವಂಥ ಸಂದರ್ಭದಲ್ಲಿ ಒಮ್ಮೆಲೆ ಕೊರೆಯುವುದಿಲ್ಲ ನೆಲವನ್ನು. ಹಾಗಾಗಿ ಇಲ್ಲಿ ಫಸ್ಟ್ ಯಾವುದು ಬರ್ತದೆ ಅಂತ ನಾವು ತಿಳ್ಕೊಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ಬರ್ತಕ್ಕಂಥ ಚಿತ್ರ ಯಾವುದು ಡಿ. ಆಮೇಲೆ ನಿಧಾನವಾಗಿ ಅಲ್ಲಿ ಕೊರೆತ ಸ್ಟಾರ್ಟ್ ಆಗುತ್ತೆ, ಮಣ್ಣಿನ ಕೊರೆತ, ಅದು ಎ ಅಂತಕ್ಕಂಥದ್ದನ್ನು ನೋಡಬೇಕು. ಆಮೇಲೆ ಏನಾಗುತ್ತೆ ಅಲ್ಲಿ ಆಮೇಲೆ ತಗ್ಗು ಪ್ರದೇಶ ಉಂಟಾಗುತ್ತೆ, ಅದು ಯಾವುದು ಸಿ ಅಂತಕ್ಕಂಥದ್ದನ್ನು ನೋಡಬೇಕು. ಆಮೇಲೆ ಬಿ, ಅಲ್ಲಿ ಕೊರಕಲು ಆದಂತಹ ಸ್ಥಳಗಳು ಕೂಡ ಏನು ಮಣ್ಣಿನ ಕೊರೆತದಿಂದ ಉಂಟಾಗುತ್ತೆ, ಅದು ಬಿ ಆಗುತ್ತೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ಯಾವುದು ಆಪ್ಷನ್ ನಂಬರ್ 4 ಸರಿಯಾದಂಥ ಉತ್ತರ ಆಗುತ್ತೆ. ಅದರಿಂದ ಜಲಪಾತಗಳು ಉಂಟಾಗುತ್ತವೆ ಬೆಟ್ಟ ಗುಡ್ಡಗಳ ಮೇಲಿನಿಂದ ನೀರು ಕೊರೆಯುತ್ತಾ ಏನಾಗುತ್ತೆ ಅಲ್ಲಿ ತಗ್ಗು ಉಂಟಾಗಿ ಅಲ್ಲಿ ಜಲಪಾತದ ರೀತಿಯಲ್ಲಿ ನಮಗೆ ಕಂಡು ಬರತಕ್ಕಂಥದ್ದು. ಇನ್ನು 20ನೇ ಪ್ರಶ್ನೆ, ಹಿಮರೇಖೆ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸಗೊಳ್ಳುತ್ತದೆ. ಅದು ಸಾಮಾನ್ಯವಾಗಿ ಏನೇನಿದೆ ಅಂತಕ್ಕಂಥದ್ದಿದೆ. 1 ಧ್ರುವಗಳಲ್ಲಿ ಎತ್ತರಕ್ಕೆ ಮತ್ತು ಸಮಭಾಜಕ ವೃತ್ತದಲ್ಲಿ ಕೆಳಕ್ಕೆ, 2 ಸಮಭಾಜಕ ವೃತ್ತದಲ್ಲಿ ಎತ್ತರಕ್ಕೆ ಮತ್ತು ಧ್ರುವಗಳಲ್ಲಿ ಕೆಳಕ್ಕೆ, 3 ಉಷ್ಣವಲಯಗಳಲ್ಲಿ ಎತ್ತರಕ್ಕೆ ಮತ್ತು ಸಮಭಾಜಕ ವೃತ್ತದಲ್ಲಿ ಕೆಳಕ್ಕೆ ಅಂತಕ್ಕಂಥದ್ದಿದೆ. ಇನ್ನು 4ನೇದು ಉಷ್ಣವಲಯಗಳಲ್ಲಿ ಕೆಳಕ್ಕೆ, ಸಮಭಾಜಕ ವೃತ್ತದಲ್ಲಿ ಎತ್ತರಕ್ಕೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದಾಗ ಏನು ಸಮಭಾಜಕ ವೃತ್ತದಲ್ಲಿ ಎತ್ತರಕ್ಕೆ, ಧ್ರುವಗಳಲ್ಲಿ ಕೆಳಕ್ಕೆ ಅಂತಕ್ಕಂಥದ್ದು
ಸರಿಯಾದಂತಹ ಉತ್ತರ ಆಗುತ್ತೆ. ಹಿಮರೇಖೆ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವಾಗಿರ್ತಕ್ಕಂಥದ್ದು. ಇನ್ನು 21ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಖಂಡಗಳನ್ನು ಅವುಗಳ ಗಾತ್ರಕ್ಕೆ ಅನುಸಾರವಾಗಿ ಕ್ರಮವಾಗಿ ಬರೆಯಿರಿ ಅಥವಾ ಕ್ರಮವಾಗಿ ಆರಿಸಿರಿ ಅಂತಕ್ಕಂಥದ್ದಿದೆ. ಇಲ್ಲಿ ಒಂದು ಏಷ್ಯಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಯುರೋಪ್ ಮತ್ತು ಅಂಟಾರ್ಟಿಕಾ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾ, ಅಂಟಾರ್ಟಿಕಾ ಮತ್ತು ಆಸ್ಟ್ರೇಲಿಯಾ ಅಂತಕ್ಕಂಥದ್ದಿದೆ. ಇನ್ನು ಏಷ್ಯಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಯುರೋಪ್, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ ಅಂತಕ್ಕಂಥದ್ದಿದೆ. ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ ಅಂತಕ್ಕಂಥದ್ದಿದೆ. ಇದರಲ್ಲಿ ಅತ್ಯಂತ ದೊಡ್ಡದಾದಂತಹ ಖಂಡವನ್ನು ನಾವು ಮೊದಲು ಗುರುತಿಸಬೇಕು. ಇದರಲ್ಲಿ 4ರಲ್ಲಿ ಕೂಡ ಮೊದಲು ಏಷ್ಯಾ ಅಂತಕ್ಕಂಥದ್ದಿದೆ. ಹಾಗಾಗಿ ನಾವು ಈಗ ಎರಡನೇದು ಅತಿ ದೊಡ್ಡ ಖಂಡ ಯಾವುದು ಅಂತಕ್ಕಂಥದ್ದನ್ನು ಗಮನಿಸಬೇಕು. ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಆಫ್ರಿಕಾ, ಅದಾದ ನಂತರ ಯಾವುದು ಉತ್ತರ ಅಮೇರಿಕಾ ಬರ್ತಕ್ಕಂಥದ್ದು, ನಂತರ ದಕ್ಷಿಣ ಅಮೇರಿಕಾ, ಆಮೇಲೆ 5ನೇ ದೊಡ್ಡ ಖಂಡ ಯಾವುದು ಅಂಟಾರ್ಟಿಕಾ, ಇನ್ನು 6ನೇದು ಯುರೋಪು, 7ನೇದು ಆಸ್ಟ್ರೇಲಿಯಾ ಅಂತಕ್ಕಂಥದ್ದು. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ 4 ಸರಿಯಾದಂತಹ ಉತ್ತರ ಆಗುತ್ತೆ. ಇದು ದೊಡ್ಡದರಿಂದ ಚಿಕ್ಕದರ ಕಡೆಗೆ ನಾವು ಹೋಗ್ತಕ್ಕಂಥದ್ದು. ಗಾತ್ರಕ್ಕೆ ಅನುಸಾರವಾಗಿ 7 ಖಂಡಗಳನ್ನು ನಾವು ಈ ರೀತಿಯಾಗಿ ಗುರುತಿಸಬಹುದು. ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ ಮತ್ತು ಅಂಟಾರ್ಟಿಕಾ, ಯುರೋಪ್ ಮತ್ತು ಆಸ್ಟ್ರೇಲಿಯಾ. ಚಿಕ್ಕದರಿಂದ ದೊಡ್ಡದಂದರೆ ಮೊದಲು ಚಿಕ್ಕದು ಈ ರೀತಿಯಾಗಿ ಬರುತ್ತೆ. ಆಸ್ಟ್ರೇಲಿಯಾ, ಯುರೋಪು, ಅಂಟಾರ್ಟಿಕಾ, ದಕ್ಷಿಣ ಅಮೇರಿಕಾ, ಉತ್ತರ ಅಮೇರಿಕಾ, ಆಫ್ರಿಕಾ ಮತ್ತು ಲಾಸ್ಟ್ಗೆ ಏಷ್ಯಾ ಹೋಗ್ತಕ್ಕಂಥದ್ದು. ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ನಾವು ಗುರುತಿಟ್ಕೊಂಡಿರಬೇಕು ಸ್ನೇಹಿತರೆ. ಇನ್ನು 22ನೇ ಪ್ರಶ್ನೆ, ಯುರೋಪಿನ ಬೆನ್ನೆಲುಬು ರೈನ್, ರೈತರ ಯುರೋಪ್ ಏನಂತಕ್ಕಂಥದ್ದನ್ನು ಕೇಳಿದರೆ ಒಂದು ಥೇಮ್ಸ್, ಡ್ಯಾನ್ಯೂಬ್, ಎಲ್ಬ್, 4ನೇದು ಸೈನ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಏನು ಅಂತ ಗಮನಿಸುವುದಾದರೆ ನಾವು ಡ್ಯಾನ್ಯೂಬ್ ಅಂತಕ್ಕಂಥದ್ದು ನದಿ, ಇದು ರೈತರ ಯುರೋಪಿನ ಒಂದು ಬೆನ್ನೆಲುಬು ಅಂತಕ್ಕಂಥದ್ದನ್ನು ನಾವು ಡ್ಯಾನ್ಯೂಬ್ ನದಿಯನ್ನು ತಿಳ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನು 23ನೇ ಪ್ರಶ್ನೆ, ಕೆಳಗಿನ ಯಾವ ನದಿಯು ಸಮಭಾಜಕ ವೃತ್ತವನ್ನು 2 ಬಾರಿ ಅಡ್ಡಲಾಗಿ ಹರಿಯುತ್ತದೆ ಅಂತಕ್ಕಂಥದ್ದು ಇದೆ. ಇದರಲ್ಲಿ 1 ಝೆರೆ ನದಿ, 2 ನೈಲ್ ನದಿ, 3 ಜಾಂಬಿಬೆ ನದಿ, 4ನೇದು ನಿಗರ್ ನದಿ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಝೈರೆ ಸಮಭಾಜಕ ವೃತ್ತದಲ್ಲಿ ನಿಗರ್ ನದಿ ಝೈರೆ ನದಿ 2 ಬಾರಿ ರೇಖಾಂಶ ಹಾದು ಹೋಗತಕ್ಕಂಥದ್ದು. ಸಮಭಾಜಕ ವೃತ್ತವನ್ನು 2 ಬಾರಿ ಝೈರೆ ನದಿ ಮೇಲೆ ಹಾದು ಹೋಗ್ತಕ್ಕಂಥದ್ದು. ಇನ್ನು ನೈಲಿ ನದಿ ಅಂತಕ್ಕಂಥದ್ದು ಇದು ಪ್ರಪಂಚದಲ್ಲಿ ಅತಿ ಉದ್ದವಾದಂತಹ ನದಿಯಾಗಿದೆ. ಇನ್ನು ಜಾಂಬಿಬೆ ನದಿ ಇದು ವಿಕ್ಟೋರಿಯಾ ಒಂದು ಫಾಲ್ಸನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇನ್ನು 24ನೇ ಪ್ರಶ್ನೆ, ಕೆಳಗಿನ ಯಾವ ದೇಶಗಳನ್ನು ಜನಪ್ರಿಯವಾಗಿ ಮರಿಹುಲಿಗಳು ಎನ್ನುವರು ಅಂತಕ್ಕಂಥದ್ದು ಇದೆ. 1 ಜಪಾನ್ ಮತ್ತು ತೈವಾನ್, 2 ಚೈನಾ ಮತ್ತು ದಕ್ಷಿಣ ಕೊರಿಯಾ, 3 ಮಲೇಷ್ಯಾ ಮತ್ತು ಥೈಲ್ಯಾಂಡ್, 4 ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ನೋಡ್ರಿ, ಅತಿ ಹೆಚ್ಚಾಗಿ ಮರಿ ಹುಲಿಗಳು ಅಂತಕ್ಕಂಥ ದೇಶಗಳು ಕೇಳಿದ್ದಾರೆ. ಮಲೇಷ್ಯಾ ಮತ್ತು ಥೈಲ್ಯಾಂಡನ್ನು ನಾವು ಮರಿ ಹುಲಿಗಳು ಅಂತ ಕೇಳ್ತೀವಿ. ಇನ್ನು ಯುರೋಪಿನ ಷಟ್ಭುಜಾಕೃತಿ ಯಾವ ದೇಶ ಹೊಂದಿದೆ ಅಂತಕ್ಕಂಥದ್ದಿದೆ. 1 ಜರ್ಮನಿ, 2 ಫ್ರಾನ್ಸ್, 3 ಸ್ಪೇನ್, ಪೋರ್ಚುಗಲ್ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಫ್ರಾನ್ಸ್ ಷಟ್ಭುಜಾಕೃತಿಯಲ್ಲಿ ಇರ್ತಕ್ಕಂಥ ಒಂದು ದೇಶ. ಇನ್ನು 26ನೇ ಪ್ರಶ್ನೆ, ಭೂಗೋಳದ ಮೇಲಿನ ಅತ್ಯಂತ ಎತ್ತರವಾದಂತಹ ಖಂಡ ಯಾವುದು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ 1 ಏಷ್ಯಾ, 2 ದಕ್ಷಿಣ ಅಮೇರಿಕಾ, 3 ಉತ್ತರ ಅಮೇರಿಕಾ, 4 ಅಂಟಾರ್ಟಿಕಾ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ಅಂಟಾರ್ಟಿಕಾ ಖಂಡ ಸರಿಯಾದಂಥ ಉತ್ತರ. ಇದು ಸಮುದ್ರ ಮಟ್ಟಕ್ಕಿಂತ 2300 ಅಡಿ ಮೀಟರ್ಗಳಿಗಿಂತ ಎತ್ತರವಾಗಿರ್ತಕ್ಕಂಥದ್ದು.
ಏಷ್ಯಾ ಖಂಡದಲ್ಲಿ ನಾವು ಎತ್ತರವಾದಂತಹ ಪರ್ವತವನ್ನು ನೋಡ್ಬೋದು, ಮೌಂಟ್ ಎವರೆಸ್ಟ್. ಆದರೆ ಇದು ಸಮುದ್ರ ಮಟ್ಟಕ್ಕಿಂತ ಎತ್ತರವಾಗಿಲ್ಲ. ಹಾಗಾಗಿ ನಾವು ಅಂಟಾರ್ಟಿಕಾ ಖಂಡ ಭೂಮಿಯ ಮೇಲಿನ ಅತ್ಯಂತ ಎತ್ತರವಾದಂತಹ ಖಂಡ ಅಂತ ಗುರುತಿಸ್ತೀವಿ. ಇನ್ನೊಂದು ಅಂಟಾರ್ಟಿಕಾ ಖಂಡದಲ್ಲಿ ಯಾವುದು ಅತ್ಯಂತ ಎತ್ತರವಾದ ಶಿಖರ ಅಂದರೆ ವಿನ್ಸನ್ ಮ್ಯಾಸಿಪ್ ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗುತ್ತೆ. ಇನ್ನು ಈ ಭೂಗೋಳದ NNMSನ ಕೊನೆಯ ಪ್ರಶ್ನೆ, ಜಗತ್ತಿನ ದೊಡ್ಡ ನದಿ ದ್ವೀಪ ಮೊರಾಜೋ ಇದನ್ನು ನಿರ್ಮಿಸಿರುವ ನದಿ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ 1 ನೈಲ್ ನದಿ, 2 ಬ್ರಹ್ಮಪುತ್ರ, 3 ಅಮೆಜಾನ್, 4 ಕೊಲೆರೆಡೋ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ ಅಮೆಜಾನ್ ಅಂತಕ್ಕಂಥದ್ದು ಜಗತ್ತಿನ ದೊಡ್ಡ ನದಿ ದ್ವೀಪ ಮೊರಾಜೋ ಇದನ್ನು ನಿರ್ಮಿಸಿರ್ತಕ್ಕಂಥದ್ದು. ಇನ್ನು ಬ್ರಹ್ಮಪುತ್ರ ಸಂಬಂಧಿಸಿದಂತೆ ಮಜಲಿ ದ್ವೀಪ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಇದು ಭಾರತದಲ್ಲಿ, ಇದು ಕೂಡ ದೊಡ್ಡ ನದಿ ದ್ವೀಪವನ್ನು ಹೊಂದಿರತಕ್ಕಂಥದ್ದು. ಇನ್ನು ನೈಲ್ ನದಿ ಇದು ಪ್ರಪಂಚದಲ್ಲಿ ಉದ್ದವಾದಂತಹ ನದಿಯಾಗಿದೆ. ಇನ್ನು ಕೊಲೆರೆಡೋ ನದಿ ಅಂತಕ್ಕಂಥದ್ದು ಇದು ಗ್ರ್ಯಾಂಡ್ ಕ್ಯಾನಿಯನ್ ಎನ್ನುವಂತಹ ಒಂದು ಮಹಾಕಂದರವನ್ನು ನಿರ್ಮಿಸಿರ್ತಕ್ಕಂಥದ್ದು. ಇದಿಷ್ಟು ಕೂಡ NNMSಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳು, ಭೂಗೋಳಕ್ಕೆ ಸಂಬಂಧಿಸಿರ್ತಕ್ಕಂಥವು ಸ್ನೇಹಿತರೆ. ಇದೇ ರೀತಿಯಾಗಿ ಮುಂದಿನ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.